ಕೊಚ್ಚಿ ಮತ್ತು ಕೊಯಮತ್ತೂರಿನಲ್ಲಿ ಹೃದಯಗಳನ್ನು ಗೆದ್ದ ನಂತರ ಅತೀಂದ್ರಿಯ ಯೋಗಿನಿ ಸಂಪ್ರದಾಯವನ್ನು ಆಚರಿಸುವ ಭಾರತದ ಅತ್ಯಂತ ಶಕ್ತಿಶಾಲಿ ಸಾಂಸ್ಕೃತಿಕ ಚಳವಳಿ ಈಗ ಬೆಂಗಳೂರಿಗೆ ಆಗಮಿಸುತ್ತಿದೆ. ಜನವರಿ 25, 26 ಮತ್ತು 27ರಂದು ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ನಡೆಯಲಿರುವ ಕಲೆ, ಪಾಂಡಿತ್ಯ ಮತ್ತು ಆಧ್ಯಾತ್ಮಿಕ ಪರಿಶೋಧನೆಯ ಅಪರೂಪದ ಸಂಗಮವಾದ ಏಕದಿವನ್ಗೆ ಸುಸ್ವಾಗತ. ಕಲಾವಿದರು, ಕಲಾಪ್ರೇಮಿ ಮತ್ತು ಲೇಖಕಿ ಡಾಕ್ಟರ್ ಬೀನಾ ಉನ್ನಿಕೃಷ್ಣನ್ ಅವರಿಂದ ಸಂಗ್ರಹಿಸಲ್ಪಟ್ಟ ಮತ್ತು ರಚಿಸಲ್ಪಟ್ಟ ಈ ಪ್ರದರ್ಶನವು ಅಸಾಧಾರಣ 81 ದಿನಗಳ ರಾಷ್ಟ್ರೀಯ ಪ್ರಯಾಣದ ಭಾಗವಾಗಿದೆ. 16 ರಾಜ್ಯಗಳನ್ನ, ಸುಮಾರು 10,000 ಕಿಲೋಮೀಟರ್ಗಳನ್ನ ಒಳಗೊಂಡಿದೆ ಮತ್ತು 64 ಮೂಲ ಯೋಗಿನಿ ವರ್ಣಚಿತ್ರಗಳನ್ನ ಪ್ರದರ್ಶಿಸುತ್ತದೆ. ಪ್ರತಿಯೊಂದು ವರ್ಣಚಿತ್ರವು ಶಕ್ತಿಶಾಲಿ ಶ್ರೀಲಿಂಗ ದೇವತೆಯನ್ನ ಜೀವಂತಗೊಳಿಸುತ್ತದೆ. ಪ್ರಾಚೀನ ಭಾರತದ ಆಧ್ಯಾತ್ಮಿಕ ಪರಂಪರೆಗೆ ಕೇಂದ್ರವಾಗಿದೆ. ಅಂದ್ರೆ ಏಕ ಪ್ರದರ್ಶನಕ್ಕಿಂತ ಹೆಚ್ಚಿನದ್ದು. My name is Beena Unnikrishnan. I'm an artist. I'm from Kerala but settled in Chennai. I've started this journey in 2015. I took 5 years to paint 64 yoginis. Then we did a documentary, Why 64. After that I wrote a book on this, which is Whispers of the Unseen. And now we are actually on a travel exhibition, started from Kerala. We are planning to do a 16 states journey, which is 81 days and 10,000 kilometers. By April last we will finish. This is the third city we are doing. We did it in Kerala, Cochin and Coimbatore, and now this is the third city, which is Bangalore. This paintings is about 64 yoginis, which was their part of our culture, which talks about the feminine energies. And these temples are basically available in a circle shape with the center Bhairava in the center. So it's more about the coexistence. It's more about the union of the male and the female energies, where the name itself Ekadavan talks about. It's about the importance of how important it is to have a coexistence in this as a person, if you travel within inside or a community. And so it is beyond gender. We are talking about feminine energy but beyond gender. ಇದು ಕತೆ ಹೇಳುವ ಬಹು ಆಯಾಮಗಳ ಮೂಲಕ ತೆರೆದುಕೊಳ್ಳುತ್ತದೆ. ಡಾಕ್ಟರ್ ಬೀನಾ ಉನ್ನಿಕೃಷ್ಣ ಸ್ವತಃ ನಿರ್ಮಿಸಿದ ಚಲನಚಿತ್ರ ನಿರ್ಮಾಪಕ ಡಾಕ್ಟರ್ ಜೈನ್ ಜೋಸೆಫ್ ಅವರ ಚಿಂತನಾಶೀಲ ಸಾಕ್ಷ್ಯಚಿತ್ರ ವೈ 64 ವಿಸ್ಪರ್ಸ್ ಆಫ್ ದ ಅನ್ಸೀನ್ ಅನ್ನು ಪರಿಚಯಿಸುತ್ತದೆ. ಈ ಚಿತ್ರವು ವೀಕ್ಷಕರನ್ನ ಭಾರತದ ಗುಪ್ತ ಯೋಗಿನಿ ಅಭಯಾರಣ್ಯಕ್ಕೆ ಆಳವಾಗಿ ಕರೆದೊಯ್ಯುತ್ತದೆ. ಕೆಲವು ಶಿಥಿಲಾವಸ್ಥೆಯಲ್ಲಿವೆ, ಮತ್ತೆ ಕೆಲವು ಜನರಿಂದ ಮುಟ್ಟಲಾಗದ ಹಾಗೂ ತಲುಪಲು ಸಾಧ್ಯವಾಗದೆ ಉಳಿದಿವೆ. ಆದ್ರೂ ಅವೆಲ್ಲವೂ ಪ್ರಾಚೀನ ಜ್ಞಾನವನ್ನ ಮರುಶೋಧನೆಗಾಗಿ ಕಾಯುತ್ತಿವೆ ಅಂತೇಳಿ ಪಿಸುಗುಟ್ಟುತ್ತವೆ. ಈ ಸಾಕ್ಷ್ಯಚಿತ್ರವು ಡಾಕ್ಟರ್ ಬೀನಾ ಉನ್ನಿಕೃಷ್ಣನ್ ಅವರ ದಶಕದ ತೀರ್ಥಯಾತ್ರೆಯನ್ನ ಅವರ ಕ್ರಿಯೇಟಿವಿಟಿ ಪ್ರಕ್ರಿಯೆಯ ಒಳನೋಟಗಳೊಂದಿಗೆ ಹೆಣೆದುಕೊಂಡಿದೆ. ಭಾರತ ಬಹುತೇಕ ಮರೆತಿರುವ ಸ್ತ್ರೀಶಕ್ತಿ, ಆಂತರಿಕ ಶಕ್ತಿ ಮತ್ತು ಜ್ಞಾನ ವ್ಯವಸ್ಥೆಗಳ ಬಗ್ಗೆ ಅಪರೂಪದ ಕಿಟಿಕಿಯನ್ನ ನೀಡುತ್ತದೆ. ಕ್ಯೂರೇಟೋರಿಯಲ್ ಸಲಹೆಗಾರ ಶಹಜಾದ ಖುರ್ರಂ ಆಳ ಮತ್ತು ಶೈಕ್ಷಣಿಕ ಸಂವೇದನೆಯನ್ನ ಸೇರಿಸುತ್ತಾರೆ. ಇದು ವಿದ್ವಾಂಸರು, ಕಲಾವಿದರು ಮತ್ತು ಆಧ್ಯಾತ್ಮಿಕ ಅನ್ವೇಷಕರಿಗೆ ಪ್ರದರ್ಶನವನ್ನ ಅರ್ಥಪೂರ್ಣವಾಗಿಸುತ್ತದೆ. ಡಾಕ್ಟರ್ ಬೀನಾ ಉನ್ನಿಕೃಷ್ಣನ್ ಅವರು ಈ ಚಳುವಳಿ ಯೋಗಿನಿಯರನ್ನ ನಮ್ಮ ಸಾಮೂಹಿಕ ಪ್ರಜ್ಞೆಯಲ್ಲಿ ಅವರ ಸರಿಯಾದ ಸ್ಥಾನಕ್ಕೆ ಪುನಃಸ್ಥಾಪಿಸುವುದರ ಬಗ್ಗೆ ಅಂತ ನಂಬುತ್ತಾರೆ. Yeah, for me, it's a very spiritual journey. For me personally, it's a very spiritual journey. But what I am doing now is sharing my experience with others. It started as part of my, blessings from my mentor. I wanted to paint Mahatribhara Sundari, and to paint her, I felt I should understand more about that universal power. For understanding more about the universal power, I took so many years to paint Mahatribhara Sundari. My last painting was Mahatribhara Sundari. So to understand her, it is so important to understand the 64 forms of her. So it's basically said 64,000 crores of yoginis. Out of them 64 yoginis. ಪುರಾಣಗಳಾಗಿ ಅಲ್ಲ, ಅವಶೇಷಗಳಾಗಿಯೂ ಅಲ್ಲ, ಆದ್ರೆ ಸಮತೋಲನ, ಸಹಬಾಳ್ವೆ, ಆಂತರಿಕ ಬುದ್ಧಿವಂತಿಕೆ ಮತ್ತು ಸಬಲೀಕೃತ ನಾಯಕತ್ವವನ್ನ ಮಾರ್ಗದರ್ಶಿಸುವ ಜೀವಂತ ತತ್ವಶಾಸ್ತ್ರಗಳಾಗಿ ಇಂದು ಜಗತ್ತಿಗೆ ಅಗತ್ಯವಿರುವ ಮೌಲ್ಯಗಳು. ಬೆಂಗಳೂರಿಗೆ ಶತಶತಮಾನಗಳ ಹಿಂದೆ ಭಾರತದ ಆಧ್ಯಾತ್ಮಿಕ ಭೂದೃಶ್ಯವನ್ನ ರೂಪಿಸಿದ, ಈಗ ಸಮಕಾಲೀನ ಕಲಾತ್ಮಕ ತೇಜಸ್ಸಿನೊಂದಿಗೆ ಮರುಕಲ್ಪಿಸಲಾದ ವಂಶಾವಳಿಯೊಂದಿಗೆ ಸಂಪರ್ಕ ಸಾಧಿಸಲು ಇದು ಅಪರೂಪದ ಅವಕಾಶವಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ News.in ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.